ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಿವೇದಿತಾ ಹೆಸರಿಗೆ ಹಣ ಆಸ್ತಿ ಯಾವಾಗ ಆಗಬಹುದು? ನೀವು ಕೊಡೋ ಹಣದಲ್ಲಿ ನಿವೇದಿತಾ ಹೆಸರಲ್ಲಿ ಒಂದು ಬಂಗ್ಲೆ ಅಂದರೆ ವಿಲ್ಲಾ ಕೊಂಡ್ಕೊಳ್ಬೇಕು ಅಂತಿದ್ದೀನಿ. ನೀವು ನಿವೇದಿತಾ ಹೆಸರಿಗೆ ಆಸ್ತಿ ಆಗಲಿ ಹಣ ಆಗಲಿ ಬರೀಲಿಲ್ಲ ಅಂತ ನಿಮ್ಮ ಬಗ್ಗೆ ನಮಗಿದ್ದ ಗೌರವ ಖಂಡಿತ ಕಡಿಮೆ ಆಗೋಲ್ಲ. ಇನ್ನು ಮುಂದಕ್ಕೂ ನಿಮ್ಮ ಬಗ್ಗೆ ಗೌರವ ಮರ್ಯಾದೆ ನಮ್ಮ ಮನಸ್ಸಲ್ಲಿ ಹಾಗೇ ಇರುತ್ತೆ. ಅಮ್ಮ, ಏನು ದೇವು? ಡೆಲ್ಲಿಯಿಂದ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನಮ್ಮ. ಅವನ್ನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಬರ್ತೀನಿ. ಹಾಗೆಯೇ ನೀವು ಆಸ್ತಿ ಭಾಗದ ವಿಚಾರವಾಗಿ ಲಾಯರ್ನ ಬರೋಕ್ಕೆ ಹೇಳಿದ್ರಲ್ಲ, ನಾನು ಮಧ್ಯಾಹ್ನ ಬರ್ತಾ ಲಾಯರ್ನ ಜೊತೆಗೆ ಕರ್ಕೊಂಬರ್ತೀನಮ್ಮ. ಸರಿ. ಯಾಕಮ್ಮ ಡಲ್ಲಾಗಿದ್ದೀರಾ? ಏನಿಲ್ಲ ದೇವು, ನಾನು ಆರಾಮಾಗೇ ಇದ್ದೀನಿ. ನನಗೆ ಹಾಗೆ ಅನ್ನಿಸ್ತಿಲ್ಲಮ್ಮ. ನೀವು ಯಾವುದೋ ವಿಚಾರನ ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಅನಿಸ್ತಿದೆ. ನಾನು ನಿಮ್ಮ ಮಗ ಅಮ್ಮ. ನಿಮ್ಮ ಮನಸ್ಸಿನ ಕಷ್ಟ ತಿಳ್ಕೊಳ್ಳೋ ಯೋಗ್ಯತೆ ನನಗಿಲ್ವಾ? ಪ್ಲೀಸ್ ದೇವು, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನನ್ನ ಮನ್ಸಿಗೆ ಬೇಸರ ಆಗುತ್ತೆ. ನನ್ನ ಮನಸ್ಸಿಗೂ ಬೇಸರ ಆಗತ್ತಮ್ಮ. ನೀವು ಮನಸ್ಸಿಗೆ ಯಾವ ವಿಚಾರ ಹಚ್ಕೊಂಡು ಬೇಸರ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಹೇಳಿದೆ ಹೋದರೆ. ಅದೇ ದೇವು, ನಿವೇದಿತನಿಗೆ ನನ್ನ ಆಸ್ತಿಲಿ ಪಾಲು ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ವಿಚಾರ ನನ್ನ ಮನಸ್ಸಿನಲ್ಲಿ ಆಳವಾಗಿ ಕೂತ್ಬಿಟ್ಟಿದೆ. ನಿವೇದಿತಾಗೆ ನಿಮ್ಮ ಆಸ್ತಿನಲ್ಲಿ ಪಾಲು ಕೊಡಲ್ಲ ಅಂತ ನೀವೇ ತೀರ್ಮಾನ ಮಾಡಿದ್ದೀರಲ್ಲಮ್ಮ. ಇನ್ನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡದೇ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ದೇವು ನನಗೆ. ನಾನು ಅವ್ರ ಮನೇಲಿದ್ದಷ್ಟು ದಿವಸ ನಿವೇದಿತಾ ನನ್ನನ್ನು ಅವ್ರ ತಾಯಿ ಥರನೇ ನೋಡಿಕೊಂಡ್ಳು. ಒಂದು ಗಳಿಗೆಯಲ್ಲೂ ಅಷ್ಟೇ ನನ್ನಿಂದ ಯಾವುದೇ ರೀತಿ ಪ್ರತಿಫಲ ನಿರೀಕ್ಷೆ ಮಾಡಲಿಲ್ಲ ಅವಳು. ಅವಳ ಭವಿಷ್ಯ ಸೆಕ್ಯೂರ್ ಮಾಡಬೇಕು ಅಂತ ನಾನು ನನ್ನ ಆಸ್ತಿಲಿ ಅವಳಿಗೆ ಭಾಗ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿದ ಕೂಡಲೇ ನಾನು ಅವ್ರ ತಾಯಿ ಶಾರದಮ್ಮನವ್ರಿಗೆ ಫೋನ್ ಮಾಡಿ ಸಂತೋಷವಾಗಿ ಹೇಳಿದೆ, ನಾನು ನಿವೇದಿತನಿಗೆ ಪಾಲು ಕೊಡ್ತೀನಿ ಅಂತ. ಅವರು ಅಷ್ಟೇ ನನ್ನ ಮಾತನ್ನ ನಂಬಿಟ್ರು. ಅದಕ್ಕೆ ನಿವೇದಿತನ ಭವಿಷ್ಯಕ್ಕಾಗತ್ತೆ ಅಂತ ನಿವೇದಿತನ ಹೆಸರಲ್ಲಿ ಒಂದು ಬಂಗ್ಲಾ ಬುಕ್ ಮಾಡಿದ್ರಂತೆ. ನಾನು ಕೊಡೋ ಭಾಗದ ಹಣದಲ್ಲಿ ಆ ಬಂಗ್ಲಾನ ಪರ್ಚೇಸ್ ಮಾಡಬೇಕು ಅಂತಾನೂ ಅಂದ್ಕೊಂಡಿದ್ರಂತೆ. ಆದರೆ ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ನಿವೇದಿತನಿಗೆ ನನ್ನ ಆಸ್ತಿಲಿ ಭಾಗ ಕೊಡೋಕ್ಕಾಗ್ತಾ ಇಲ್ಲ. ಈ ವಿಚಾರನ ನಾನು ಶಾರದಮ್ಮನವ್ರಿಗೆ ತಿಳಿಸಿದೆ. ನಾನು ಅವ್ರ ಮಗಳಿಗೆ ಹಣ ಆಸ್ತಿ ಕೊಡ್ತೀನಿ, ಅದರಿಂದ ಅವರು ನಿವೇದಿತನ ಹೆಸರಲ್ಲಿ ಬಂಗ್ಲಾ ತಗೋಬೇಕು ಅಂತಿದ್ರು. ಮತ್ತು ಏನೆಲ್ಲ ಕನ್ಸ್ಕೊಂಡಿದ್ರೋ ಏನು. ನಾನು ನಿಮ್ಮ ಮಗಳಿಗೆ ನನ್ನ ಆಸ್ತಿಲಿ ಭಾಗ ಕೊಡೋಕ್ಕಾಗ್ತಾ ಇಲ್ಲ, ಕ್ಷಮಿಸಿ ಅಂತ ತಿಳಿಸಿದೆ. ಖಂಡಿತ ಅವ್ರಿಗದರಿಂದ ಬೇಜಾರಾಗಿರುತ್ತೆ. ಆದರೂ ಅವ್ರು ನನ್ನ ಮುಂದೆ ತೋರಿಸ್ಕೊಳ್ಳೇ ಇಲ್ಲ. ಎಷ್ಟು ಒಳ್ಳೆಯವರಲ್ವಾ ದೇವು ಅವರು. ಪರವಾಗಿಲ್ಲ ಬಿಡಿ, ನಿಮ್ಮ ಪರಿಸ್ಥಿತಿ ನಮಗೂ ಅರ್ಥ ಆಗುತ್ತೆ. ನಿಮ್ಮ ಆಸ್ತಿಲಿ ನಮ್ಮ ಮಗಳಿಗೆ ಭಾಗ ಕೊಡೋಕ್ಕಾಗಲ್ಲ ಅಂತಂದರೆ ನಿಮ್ಮ ಮೇಲೆ ನಾವಿಟ್ಟಿರೋ ಗೌರವ ಸ್ವಲ್ಪನೂ ಕಡಿಮೆ ಆಗೋದಿಲ್ಲ ಅಂದರು. ಎಷ್ಟು ದೊಡ್ಡ ಮನಸ್ಸಲ್ವಾ ದೇವು ಅವ್ರದ್ದು. ಹೌದಮ್ಮ. ಅವರೇನೋ ದೊಡ್ಡ ಮನಸ್ಸು ತೋರಿಸ್ಬಿಟ್ರು. ಆದರೆ ನನಗೆ ತುಂಬ ಗಿಲ್ಟಿ ಅನಿಸ್ತಾ ಇದೆ. ನಿವೇದಿತಾ ಮನೆಯವರು ಮಧ್ಯಮ ವರ್ಗದವರು. ಮಧ್ಯಮ ವರ್ಗದವರ ಕನಸುಗಳು
ಪ್ರತಿ ಹಂತದಲ್ಲೂ ನಾಶವಾಗ್ತಾ ಇರುತ್ತೆ. ಆದರೆ ಈ ಸತಿ ನಾನೇ ಒಂದು ಮಧ್ಯಮ ವರ್ಗದ ಕುಟುಂಬದ ಕನಸುಗಳನ್ನ ನಾಶ ಮಾಡಿಬಿಟ್ಟೆ. ಆಸ್ತಿನ ಭಾಗ ಮಾಡೋ ಪೇಪರ್ಸ್ನ ರೆಡಿ ಮಾಡೋದಕ್ಕೆ ಇವತ್ತು ಲಾಯರ್ ಸಹ ಬರ್ತಾ ಇದ್ದಾರೆ. ನಾನೇನಾದರೂ ಇವತ್ತು ಆಸ್ತಿನ ಭಾಗ ಮಾಡಿದ್ರೆ ನನ್ನ ಆಸ್ತಿ ನಿನಗೆ, ಕೃಷ್ಣನಿಗೆ, ದೇವ್ಯಾನಿಗೆ ಮಾತ್ರ ಸಿಗುತ್ತೆ. ಏನೂ ಇಲ್ಲದೇ ಇರೋ ನಿವೇದಿತಂಗೆ ಏನೂ ಸಿಗೋದಿಲ್ಲ. ಪಾಪ, ತಪ್ಪಲ್ವಾ ದೇವು ಇದು? ಒಂದು ವೇಳೆ ನಾನು ಇವತ್ತು ನನ್ನ ಆಸ್ತಿನ ಭಾಗ ಮಾಡಿದ್ರೆ ಬರೀ ನಿನಗೆ, ಕೃಷ್ಣನ್ಗೆ, ದೇವ್ಯಾನಿಗೆ ಕೊಡಬೇಕಾಗತ್ತೆ. ಆಗ ನಿವೇದಿತನಿಗೆ ಅನ್ಯಾಯ ಮಾಡಿದಾಗತ್ತೆ. ನಿವೇದಿತ ನನಗೆ ತಾಯಿ ಪ್ರೀತಿ ತೋರಿಸಿದ್ಲು. ಆಸ್ತಿ ವಿಚಾರದಲ್ಲಿ ನಾನು ಅವಳಿಗೆ ಅನ್ಯಾಯ ಮಾಡಿದ್ರೆ ಜೀವನ ಪರ್ಯಂತ ಆ ಗಿಲ್ಟ್ನ ಅನುಭವಿಸ್ಬೇಕಾಗತ್ತೆ. ಇಲ್ಲ ದೇವ, ನಾನು ಹಾಗಾಗ ಬಿಡೋದಿಲ್ಲ. ನಿವೇದಿತನಿಗೆ ನನ್ನಿಂದ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನಿವೇದಿತಾಗೆ ನಿಮ್ಮ ಆಸ್ತಿನಲ್ಲಿ ಪಾಲು ಕೊಟ್ಟರೆ ದೇವ್ಯಾನಿ ಮನೆ ಬಿಟ್ಟು ಹೋಗ್ಬೋದು. ಹಾಗಂತ ನಿವೇದಿತಾಗೆ ಆಸ್ತಿ ಕೊಡದೆ ಹೋದರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಇರೋದಿಲ್ಲ. ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿದೆ ಅಮ್ಮ. ಏನು ಮಾಡ್ತೀರಾ ಈಗ? ನಾನು ಆ ನಿರ್ಧಾರಕ್ಕೆ ಬಂದಿದ್ದೀನಿ ದೇವು. ಏನದು? ಯಾವ ನಿರ್ಧಾರಕ್ಕೆ ಬಂದಿದ್ದೀರಮ್ಮ? ಸದ್ಯಕ್ಕೆ ನನ್ನ ಆಸ್ತಿನ ಯಾರ ಹೆಸರಲ್ಲೂ ಭಾಗ ಮಾಡಲ್ಲ ನಾನು. ಸ್ವಲ್ಪ ದಿವಸ ಕಳೀಲಿ. ಈ ಮನೆಯವರ ಮನಸ್ಸಿನಲ್ಲಿ ನಿವೇದಿತಾ ಬಗ್ಗೆ ಇರೋ ಬೇಸರ, ಹೊಟ್ಟೆ ಕಿಚ್ಚು, ಅಸಮಾಧಾನ ಕಡಿಮೆ ಆಗ್ಬೋದು. ಆಗ ಮತ್ತೆ ನಾನು ನಿಮ್ಮ ಹತ್ರ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ. ಮತ್ತೆ ಲಾಯರ್ಗೆ ಏನಂತ ಹೇಳಿ? ಇವತ್ತು ಬರೋದು ಬೇಡ, ಮತ್ತೆ ನಾನೇ ತಿಳಿಸ್ತೀನಿ ಅಂತ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಸರಿನಮ್ಮ, ನಿಮ್ಮಿಷ್ಟ. ನಾನಿನ್ನು ಬರ್ತೀನಮ್ಮ. ಹಲೋ ದೇವಾನಂದ್, ಬ್ಯುಸಿ ಇದ್ದೀರಾ? ನಾನು ಯಾವ ಕೆಲಸ ಮಾಡ್ತಿದ್ದೀನಿ ಅಂತ ಬ್ಯುಸಿ ಇರೋಕ್ಕೆ ಸಾಧ್ಯ ದೇವ್ಯಾನಿ? ಪೂರ್ತಿ ಫ್ರೀ ಆಗಿದ್ದೀನಿ, ಯಾವ ಕೆಲಸನೂ ಇಲ್ಲದೆ. ಯಾಕೆ ಯಾವಾಗಲೂ ಈ ರೀತಿ ಬೇಸರದಿಂದಾನೇ ಇರ್ತೀರಾ? ಬೇಸರ ಮಾಡ್ಕೊಳ್ದೇ ಇರೋಕ್ಕೆ ಹೇಗೆ ಸಾಧ್ಯ ದೇವ್ಯಾನಿ? ನೀವು ಜನಹಿತ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷ ಆಗಿದ್ದೀರಾ, ಪ್ರಮುಖವಾದ ಸ್ಥಾನದಲ್ಲಿದ್ದೀರಾ, ಯಾವಾಗಲೂ ಬ್ಯುಸಿ ಇರ್ತೀರಾ. ನಾನು ಇದೇ ಪಕ್ಷದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದವನು. ಆದರೆ ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಮನಸ್ಥಿತಿ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅರ್ಥ ಆಗುತ್ತೆ. ಆದರೆ ಇನ್ನು ಮುಂದೆ ನಮ್ಮ ಪಕ್ಷದಲ್ಲಿ ನಿಮ್ಗೆ ಯಾವ ಸ್ಥಾನನೂ ಇಲ್ಲ ಅಂತ ನೀವು ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಅಂದರೆ? ನಮ್ಮ ಪಕ್ಷದ ಪ್ರಮುಖರೆಲ್ಲ ಸೇರಿ ನಿಮ್ಮನ್ನು ಪ್ರಚಾರ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷನಾ? ಹೌದು. ಮೊನ್ನೆ ಮುನಿಯಪ್ಪನವರು ಮನೆಗೆ ಬಂದಾಗ ಅತ್ತೆ ತುಂಬಾ ಬೇಸರ ಮಾಡ್ಕೊಂಡು ಮಾತಾಡಿದ್ರು, ಪಕ್ಷದಲ್ಲಿ ನಿಮ್ಗೆ ಯಾವ ಸ್ಥಾನನೂ ಇಲ್ಲ ಅಂತ. ನಾನು ಬಿಂಗಾ ಸಾಹೇಬ್ರ ಹತ್ರ ಮಾತಾಡಿದೆ, ಅವರು ತುಂಬ ಫೀಲ್ ಮಾಡಿಕೊಂಡ್ರು. ನಮಗೆ ಗೊತ್ತಾಗದೆ ಈ ತಪ್ಪಾಗೋಗಿದೆ, ಇದನ್ನು ಹೇಗಾದರೂ ಮಾಡಿ ಸರಿಪಡಿಸೋಣ ಅಂದರು. ಅದಕ್ಕೆ ಪಕ್ಷದ ಪ್ರಮುಖರೆಲ್ಲ ಒಂದು ಸಭೆ ಸೇರಿ ಎಲ್ಲರೂ ಒಮ್ಮತದಿಂದ
ಪ್ರಚಾರ ಸಮಿತಿಗೆ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ನೋಡಿ, ಪ್ರಚಾರ ಸಮಿತಿಗೆ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರೋ ಲೆಟರ್ ಇದು. ಈಗಲಾದರೂ ನಮ್ಮ ಮೇಲೆ, ನಮ್ಮ ಪಕ್ಷದವ್ರ ಮೇಲಿದ್ದಿದ್ದ ಕೋಪ, ಅಸಮಾಧಾನ ಕಡಿಮೆ ಆಯಿತಾ? ಈ ಪ್ರಚಾರ ಸಮಿತಿಯ ಮೊದಲನೇ ಸಭೆ ನಾಡಿದ್ದು ಬೆಳಗ್ಗೆ 10:00 ನಮ್ಮ ಪಕ್ಷದ ಆಫೀಸ್ನಲ್ಲೇ. ಪ್ರಚಾರ ಸಮಿತಿಯ ಸದಸ್ಯರನ್ನಾಗಿ ಯಾರ್ಯಾರನ್ನ ನೇಮಕ ಮಾಡಬೇಕು ಅಂತ ನಿಮ್ಮನ್ನೇ ಕನ್ಸಲ್ಟ್ ಮಾಡಿ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಬಿಂಗಾ ಸಾಹೇಬರು. ನೀವು ಯಾರ್ಯಾರನ್ನು ಹೇಳ್ತೀರೋ ಅವ್ರನ್ನೇ ಫೈನಲೈಸ್ ಮಾಡೋಣ. ಸರಿ, ಹಾಗೆ ಮಾಡೋಣ. ದೇವಾನಂದ ಸ್ವಾಮಿ ಅವರೇ, ಬಿಂಗಾ ಸಾಹೇಬರು ನನಗೆ ಇನ್ನೊಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಏನದು? ನಮ್ಮ ಪಕ್ಷದಿಂದ ಈ ಸಲ ಅಸೆಂಬ್ಲಿ ಎಲೆಕ್ಷನ್ಗೆ ಸಿದ್ಧಾರ್ಥಪುರದಿಂದ ನಿಮ್ಮನ್ನು ನಿಲ್ಲಿಸಬೇಕು ಅಂತ ಪಕ್ಷದ ಪ್ರಮುಖರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕಾ? ಹೌದು, ನಿಮ್ಮನ್ನು ಹೋದ ಎಲೆಕ್ಷನ್ಸ್ನಲ್ಲೇ ಸಿದ್ಧಾರ್ಥಪುರದಿಂದ ನಿಲ್ಲಿಸಬೇಕು ಅಂತ ಮಾತಾಗಿತ್ತಂತೆ. ನಿಮಗೆ ತುಂಬ ಜನಬೆಂಬಲನೂ ಬಂದಿತ್ತಂತೆ ಆಗ. ಹೌದು, ಆದರೆ ಕೊನೆಗಳಿಗೆನಲ್ಲಿ ಬಿಂಗಾರವರು ತಮ್ಮ ಆಪ್ತರನ್ನ ಸಿದ್ಧಾರ್ಥಪುರದಿಂದ ನಿಲ್ಲಿಸಿದ್ರು. ಗೊತ್ತು, ನಿಮ್ಮ ಬದಲಿಗೆ ಸ್ಪರ್ಧೆ ಮಾಡಿದ ವ್ಯಕ್ತಿ ಕೊನೆಗೆ ಡೆಪಾಸಿಟು ಕಳ್ಕೋಬೇಕಾಯ್ತಂತೆ. ಆದರೆ ಹೋದ ಸಲ ಆದ ಹಾಗೆ ಈ ಸಲ ಆಗಲ್ಲ ದೇವಾನಂದ್ ಅವರೇ. ಸಿದ್ಧಾರ್ಥಪುರದಿಂದ ಎಲೆಕ್ಷನ್ನಲ್ಲಿ ನಿಂತು ಗೆಲ್ಲೋದಕ್ಕೆ ನಿಮಗೆ ಮಾತ್ರ ಸಾಧ್ಯ ಅಂತ ಬಿಂಗಾ ಅವ್ರಿಗೂ ಅನಿಸಿದೆ. ಅದಕ್ಕೆ ಅವ್ರು ಹೋದ ಸಲ ಮಾಡಿದ ಹಾಗೆ ಈ ಸಲ ಮಾಡಲ್ಲ. ಈ ಸಲ ಸಿದ್ಧಾರ್ಥಪುರದಿಂದ ಎಲೆಕ್ಷನ್ನಲ್ಲಿ ನೀವು ಕಂಟೆಸ್ಟ್ ಮಾಡಬೇಕು ಅಂತ ಪಕ್ಷದ ಪ್ರಮುಖರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ಇದಕ್ಕೆ ಬೇಕಾಗಿರೋದು ನಿಮ್ಮ ಒಪ್ಪಿಗೆ ಮಾತ್ರ. ಈಗ ದೇವ್ಯಾನಿಯವರೇ, ಇಷ್ಟು ದಿವಸ ಜನಹಿತ ಪಕ್ಷದವರು ನನ್ನ ಪೂರ್ತಿಯಾಗಿ ಮರೆತುಬಿಟ್ಟಿದ್ದಾರೆ. ಪಕ್ಷದಲ್ಲಿ ನನಗೆ ಯಾವ ಸ್ಥಾನಮಾನವೂ ಇಲ್ಲ ಅಂತ ಬೇಸರ ಪಟ್ಕೋತಾ ಇದ್ದೆ. ಆದರೆ ಈಗ ಪಕ್ಷದವರೇ ಎಲ್ಲ ನಾನು ಅಸೆಂಬ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂತಿದ್ದಾರೆ. ನಾನು ಪಕ್ಷದ ಈ ಆಫರ್ನ ಒಪ್ಕೋತಿದ್ದೀನಿ. ಸಿದ್ಧಾರ್ಥಪುರದಿಂದ ಅಸೆಂಬ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀನಿ. ಓಹ್, ದಟ್ಸ್ ವೆರಿ ನೈಸ್. ದೇವಾನಂದ್ ಅವರೇ, ನಾನು ನಿಮಗೆ ಇನ್ನೊಂದು ವಿಚಾರನ ಹೇಳಬೇಕಾಗತ್ತೆ. ಆಮೇಲೆ ನಿಮ್ಗೆ ಈ ವಿಚಾರ ಇನ್ಯಾರ್ದೋ ಮೂಲಕ ಗೊತ್ತಾಗಿ ನಾನು ಬೇಕು ಅಂತ ಇದನ್ನು ಮುಚ್ಚಿಟ್ಟೆ ಅಂತ ನೀವು ಅನ್ಕೋಬಾರ್ದು. ಏನಂತ ವಿಷಯ? ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷದಿಂದ ಸಿದ್ಧಾರ್ಥಪುರದಿಂದ ಎಲೆಕ್ಷನ್ನಲ್ಲಿ ಯಾರು ನಿಲ್ತಾರೆ ಅನ್ನೋದು ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ. ಹೌದು, ಯಾರು ನಿಲ್ತಿದ್ದಾರೆ ಆ ಪಕ್ಷದಿಂದ? ನಿವೇದಿತಾ ಅವರು. ನಿವೇದಿತಾ ಅವರ? ಹೌದು. ಅಂದರೆ ನಾನು ಎಲೆಕ್ಷನಲ್ಲಿ ನಿವೇದಿತಾ ಅವ್ರ ವಿರುದ್ಧ ಕಂಟೆಸ್ಟ್ ಮಾಡಬೇಕಾ? ಹೌದು, ಅದರಲ್ಲೇನು ತಪ್ಪು? ತಪ್ಪು ಅಂತಲ್ಲ, ಆದರೆ ಏನಾದರೆ ನೋಡಿ ದೇವಾನಂದ್ ಅವರೇ, ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಮತ್ತೆ ನಿವೇದಿತಾ ಅವ್ರ ಜೊತೆ ಕಾಂಪ್ರಮೈಸ್ ಆಗೋಕ್ಕೆ ನಿಮಗೆ ಮನಸ್ಸಿದೆಯಾ? ಇಲ್ಲ, ಹಾಗೇನೂ ಇಲ್ಲ. ಆದರೂ ನಿವೇದಿತಾ ಮತ್ತು ನಾನು ಇಬ್ಬರು ಒಂದೇ ಮನೆಯವರಲ್ವಾ? ಏನು ಒಂದೇ ಮನೆಯವರು? ನೀವು ಮಾತ್ರ ಈ ಥರ ಹೇಳೋದು. ನಿವೇದಿತಾ ಅವರು ಈ ರೀತಿ ಯೋಚನೆ ಮಾಡಲ್ಲ. ನಿಮ್ಮಿಂದ ದೂರ ಆದಮೇಲೆ ನಿವೇದಿತಾ ಅವರು ಒಂದು ಚಾನೆಲ್ ಶುರು ಮಾಡಿದ್ರು, ರಾಜಕೀಯಕ್ಕೆ ಸೇರಿದ್ರು, ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷಕ್ಕೆ ಅಧ್ಯಕ್ಷರಾದರು. ನಿವೇದಿತಾ ಅವರು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಆದರೆ ನೀವು ಮಾತ್ರ ಯಾಕೆ ಯಾವಾಗಲೂ ಅವ್ರ ಬಗ್ಗೆ ಎಮೋಷ್ನಲ್ ಆಗಿ ಯೋಚನೆ ಮಾಡ್ತೀರಾ? ಎಷ್ಟು ದಿವಸ ಅಂತ ಪಕ್ಷದಲ್ಲಿ ನನಗೆ ಯಾವ ಸ್ಥಾನನೂ ಇಲ್ಲ ಅಂತ ಈ ರೀತಿ ಬೇಸರ ಮಾಡ್ಕೊಂಡು ಕೂತಿರ್ತೀರಾ ದೇವಾನಂದ್? ನೀವು ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅಲ್ವಾ? ನನ್ನ ಮಾತು ಕೇಳಿ ದೇವಾನಂದ್, ಈ ಸಲ ಸಿದ್ಧಾರ್ಥಪುರದಿಂದ ನಮ್ಮ ಪಕ್ಷದಿಂದ ಎಲೆಕ್ಷನ್ಗೆ ನೀವು ಕಂಟೆಸ್ಟ್ ಮಾಡಿ. ನೀವು ಗೆದ್ದೇ ಗೆಲ್ತೀರಾ ಅನ್ನೋ ನಂಬಿಕೆ ನಮಗಿದೆ. ನೀವು ಎಲೆಕ್ಷನಲ್ಲಿ ಗೆದ್ದರೆ ಮಂತ್ರಿ ಆಗ್ಬೋದು, ಮುಂದೊಂದು ದಿನ
ಮುಖ್ಯಮಂತ್ರಿನೂ ಆಗ್ಬೋದು. ನೀವು ಹೇಳ್ತಿರೋದೆಲ್ಲ ಸರಿ ದೇವ್ಯಾನಿ, ಆದರೆ ನಾನೀಗ ನಿವೇದಿತಾ ಅವ್ರ ವಿರುದ್ಧ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ರೆ ನಮ್ಮ ದಾಂಪತ್ಯ ಜೀವನದ ಕಟ್ಟಕಡೆಯ ಬಾಗಿಲುಗಳು ಮುಚ್ಚೋಗುತ್ತಲ್ವಾ? ನಿಮ್ಮ ದಾಂಪತ್ಯ ಜೀವನದ ಕಟ್ಟ ಕಡೆಯೋ ಬಾಗಿಲುಗಳು ಮುಚ್ಚೋಗಿ ಯಾವುದೋ ಕಾಲ ಆಗಿದೆ ದೇವಾನಂದ್. ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಅಷ್ಟೇ. ನೀವು ಪ್ರತಿ ಸಲ ಸ್ನೇಹ ಹಸ್ತ ಚಾಚಿದಾಗಲೂ ನಿಮ್ಮನ್ನ ತಿರಸ್ಕಾರದಿಂದಾನೇ ನೋಡಿದ್ದಾರೆ ನಿವೇದಿತಾ ಅವರು. ನೀವು ಅವ್ರ ಜೊತೆ ರಾಜಿಗೆ ಪ್ರಯತ್ನ ಪಟ್ಟಾಗ್ಲೆಲ್ಲ ಮುಖಕ್ಕೆ ಹೊಡೆದಾಗೆ ಆಗಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಈ ಸಮಾಜದಲ್ಲಿ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗೋ ಎಷ್ಟೋ ಹುಡುಗಿರಿದ್ರು, ಆದರೂ ನೀವು ಹೋಗಿ ಆ ನಿವೇದಿತಾ ಅವ್ರನ್ನೇ ಮದುವೆ ಆದ್ರಿ. ಆ ಕೃತಜ್ಞತೆ ಕೂಡ ಇಲ್ಲ ಅವ್ರಿಗೆ. ಅವರಿಂದ ದೂರ ಆದಮೇಲೆ ಅವ್ರ ನೆನಪಲ್ಲೇ ನೀವು ಡಿಪ್ರೆಷನ್ ಕೂಡ ಹೋಗಿದ್ರಿ. ಆಗ್ಲೂ ಅವ್ರ ಮನ್ಸು ಕರಗಲಿಲ್ಲ. ಪ್ರತಿ ಹಂತದಲ್ಲೂ ನಿಮ್ಮನ್ನ ತಿರಸ್ಕಾರದಿಂದಾನೇ ನೋಡ್ತಾ ಇದ್ದಾರೆ ಅವರು. ಅಂಥವ್ರಿಗೋಸ್ಕರ ನೀವ್ಯಾಕೆ ನಮ್ಮ ದಾಂಪತ್ಯದ ಬಾಗಿಲು ಮುಚ್ಚೋಗಲ್ವಾ ಅಂತ ಆತಂಕ ಪಡ್ತೀರಾ? ನಿಮ್ಮ ನಿವೇದಿತ ಸಂಬಂಧದ ಎಲ್ಲ ಕಟ್ಟ ಕಡೆಯ ಬಾಗಿಲುಗಳು ಮುಚ್ಚೋಗಿದೆ ದೇವಾನಂದ್. ಅರ್ಥ ಮಾಡ್ಕೊಳ್ಳಿ. ಇನ್ಮೇಲಾದರೂ ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಪ್ಲೀಸ್. ಆಯಿತು, ಆದರೆ ಈ ವಿಷಯದಲ್ಲಿ ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಪ್ಲೀಸ್. ಸರಿ, ನಿಮ್ಮ ನಿರ್ಧಾರ ನಮ್ಮ ಪಕ್ಷಕ್ಕೆ ಅನುಕೂಲವಾಗಿದ್ದರೆ ನಿಮಗೂ ಅನುಕೂಲ. ಯೋಚನೆ ಮಾಡಿ. ಹೇಳಿ ಮಹಾರಾಜ. ಸರ್, ಎಲಿಜಬೆತ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಸರ್, ಡಾಕ್ಟರ್ ಭಾರ್ಗವಿ ರಾಯಪ್ಪ ಜಾಲಿಹಾಳ ಮತ್ತು ಕೊಲೆಯಾದ ಸ್ಪಾಟಿಗೆ ಬಂದಿದ್ದಾರೆ ಸರ್. ಡಾಕ್ಟರ್ ಜೀವನ್ ಅವರಿಬ್ಬರು ಬಂದಿದ್ದಾರೆ, ಆಚೆ ಕೂತಿದ್ದಾರೆ ಸರ್. ಇಲ್ಲಿಗೆ ಕಳಿಸ್ರೆ? ಸರಿ ಸರ್. ಹಲೋ ಡಾಕ್ಟರ್. ಹಲೋ, ಪ್ಲೀಸ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಡಾಕ್ಟರ್ ಭಾರ್ಗವಿ ರಾಯಪ್ಪ ಅಂತ. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಚೀಫ್ ಆಗಿದ್ದೀನಿ. ಇವರು ನನ್ನ ಕೊಲೀಗ್ ಡಾಕ್ಟರ್ ಜೀವನ್. ಗೊತ್ತು ಮೇಡಮ್, ನನಗೆ ನಿಮ್ಮ ಪರಿಚಯ ಇಲ್ಲ, ಆದರೆ ನಿಮ್ಮ ಬಗ್ಗೆ ಕೇಳಿ ತಿಳ್ಕೊಂಡೆ. ನನಗೆ ಹೆಚ್ಚು ಪರಿಚಯ ಡಾಕ್ಟರ್ ಜೀವನ್ ಅವರು. ಇವತ್ತು ಬೆಳಗ್ಗೆ ನಿಮ್ಮ DCP ಸಾಹೇಬರು ರವೀಂದ್ರ ದಶರಥ್ ಅವರು ಫೋನ್ ಮಾಡಿದರು. ನಿನ್ನೆ ಮೋಹನ್ ದಾಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ನಲ್ಲ, ಆ ವಿಚಾರ ಅದೇನೋ ಇಂಪಾರ್ಟೆಂಟ್ ಆ್ಯಂಡ್ ಅರ್ಜೆಂಟ್ ಅಂತ ಹೇಳಿದರು. ಎನಿವೆ ಹಾಸ್ಪಿಟ್ಲಿಗೆ ಹೋಗೋ ದಾರಿ ಇದು, ಅದಕ್ಕೋಸ್ಕರ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ರೆಡಿ ಆಯಿತಾ ಮೇಡಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು? ಎಸ್ ಡಾಕ್ಟರ್ ಜೀವನ್, ಆ ರಿಪೋರ್ಟ್ ಕೊಡಿ. ಏನು ಹೇಳುತ್ತೆ ನಿಮ್ಮ ರಿಪೋರ್ಟು? ತುಂಬ ವಿಚಿತ್ರವಾಗಿದೆ ಈ ಸಾವು. ನಿಮ್ಮ ಇನ್ಕ್ವೆಸ್ಟ್ ರಿಪೋರ್ಟ್ ಪ್ರಕಾರ ಅವರು ಮೆಟ್ಲ್ ಮೇಲಿಂದ ಬಿದ್ದು ಸತ್ತಿದ್ದಾರೆ. ಇಂಪಾಸಿಬಲ್. ಅವರು ಮೆಟ್ಲ್ ಮೇಲಿಂದ ಬಿದ್ದು ಸಾಯಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಮೆಟ್ಲ್ ಮೇಲಿಂದ ಜಾರಿದ್ರೆ ಮೊದಲು ರಿಫ್ಲೆಕ್ಸಸ್ಸಿಂದ ಕೈಯನ್ನು ನೆಲಕ್ಕೆ ಊರ್ತಾರೆ. ದೇರ್ಫೋರ್ ಫಸ್ಟ್ ಗಾಯ ಆಗೋದು ಕೈಗೆ. ಜೊತೆಗೆ ಮೋಹನ್ ದಾಸ್ ಅವ್ರ ಏಜ್ ಫ್ಯಾಕ್ಟರ್ ನೋಡಿದ್ರೆ ಅವ್ರ ಬೋನ್ಸ್ ಎಲ್ಲ ತುಂಬ ಬ್ರಿಟಲ್ ಆಗಿರುತ್ತೆ. ಅವರೇನಾದರೂ ನೆಲಕ್ಕೆ ಕೈ ಒಡ್ಡಿದ್ರೆ ಅವ್ರು ಖಂಡಿತ ಮೂಳೆ ಫ್ರ್ಯಾಕ್ಚರ್ ಆಗಬೇಕಾಗಿತ್ತು. ಆದರೆ ಇಲ್ಲಿ ನೋಡಿದರೆ ಮೋಹನ್ ದಾಸ್ ಅವ್ರ ಕೈಗೆ ಗಾಯನೂ ಆಗಿಲ್ಲ, ಮೂಳೆ ಫ್ರ್ಯಾಕ್ಚರೂ ಆಗಿಲ್ಲ. ಎರಡನೇ ಪಾಯಿಂಟು, ಮನುಷ್ಯ ಯಾರಾದರೂ ಮೇಲಿಂದ ಹೀಗೆ ಬಿದ್ದರೆ ಮುಖಕ್ಕೆ ಮತ್ತು ಎದೆಗೆ ಹಾಗೆ ಹೊಟ್ಟೆಗೆ ತರಚುಗಾಯಗಳಾಗುತ್ತೆ. ಈ ಮೆಟ್ಲ ಮೇಲಿಂದ ಉಜ್ಕೊಂಡು ಬಿದ್ದಿರುತ್ತಲ್ಲ ದೇಹ, ಅದಕ್ಕೆ ಮತ್ತು ಆ ರೀತಿ ಬಿದ್ದ ಫೋರ್ಸ್ಗೆ ಅವರ ಏಜ್ಗೆ ಸ್ಕಲ್ ಫ್ರ್ಯಾಕ್ಚರ್ ಮತ್ತು ಮುಖದ ಮೂಳೆಗಳ ಫ್ರ್ಯಾಕ್ಚರ್ ಎರಡೂ ಆಗಬೇಕಿತ್ತು. ಆದರೆ ಇಲ್ಲಿ ಆ ರೀತಿ ಏನು ಆಗಿಲ್ಲ.
ಮೂರನೇ ಪಾಯಿಂಟು, ಇಡೀ ದೇಹದಲ್ಲಿ ಎಲ್ಲೂ ಗಾಯಗಳಾಗಿಲ್ಲ, ಆದರೆ ಪಾದಗಳ ಮೇಲ್ಭಾಗದಲ್ಲಿ ಮಾತ್ರ ತರ್ಚ್ ಗಾಯಗಳಾಗಿದೆ. ಅದು ಪೋಸ್ಟ್ ಮಾರ್ಟಮ್ ನ್ಯೂಸ್, ಅಂದರೆ ಸತ್ತ ಮೇಲೆ ಆಗಿರೋ ಗಾಯಗಳು. ಅಂದರೆ ಅವರ ಸತ್ತ ಮೇಲೆ ಅವರನ್ನು ಯಾರೋ ಹಿಡ್ಕೊಂಡು ಎಳ್ಕೊಂಡು ಬಂದಿದ್ದಾರೆ, ಆಮೇಲೆ ಕೆಳಗಡೆ ಹಾಕಿದ್ದಾರೆ. ಸೊ ಮೆಟ್ಲು ಮೇಲೆ ಬಿದ್ದು ಸತ್ತಿರೋದು ರೂಲ್ಡ್ ಔಟ್. ನನಗೆ ಆಗಲೇ ಒಂದು ಡೌಟ್ ಬಂದಿತ್ತು. ಒಂದು ನಿಮಿಷ ರೀ. ನೋಡಿ, ಅವ್ರ ಮನೆ ಮೆಟ್ಲು ಬಾಲ್ಕನಿಯಿಂದ ಎಡಕ್ಕೆ ತಿರುಗುತ್ತೆ. ರೈಟ್ ಆ್ಯಂಗಲ್ನಲ್ಲಿ ಇಲ್ಲೊಂದು ಲ್ಯಾಂಡಿಂಗ್ ಇದೆ. ಮೋಹನ್ ದಾಸ್ ಅವರು ಮೆಟ್ಲು ಮೇಲಿಂದ ಜಾರ್ ಬಿದ್ದಿದ್ರೆ ಅವರು ಈ ರೈಟ್ ಆ್ಯಂಗಲ್ನಲ್ಲಿರೋ ಲ್ಯಾಂಡಿಂಗ್ನಲ್ಲಿ ಬೀಳಬೇಕಾಗಿತ್ತು. ಅಲ್ಲಿಂದ ಎಡಕ್ಕೆ ತಿರ್ಕೊಂಡು ಮತ್ತೆ ಕೆಳಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಇನ್ನೊಂದು ವಿಚಿತ್ರ ಆಯಿತು, ಗಮನಿಸಿದ್ರ ವಿಜಯವನವರೇ? ಗೊತ್ತು, ನೀವೀಗ ಇದನ್ನೆಲ್ಲ ಹೇಳಿದ ಮೇಲೆ ನನಗೆ ಅದ್ರ ಬಗ್ಗೆ ಹೊಳಿತಾ ಇದೆ. ದೇಹ ಮೆಟ್ಲು ಮೇಲಿಂದ ಹೀಗೆ ಜಾರ್ಕೊಂಡು ಬಿದ್ದರೆ ದೇಹ ಕೆಳಗೆ ಬಂದು ಆ ಮೆಟ್ಲು ಡೈರೆಕ್ಷನಲ್ಲೇ ಬೀಳುತ್ತೆ. ಆದರೆ ಆ ದೇಹ ಮೆಟ್ಲಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬಿದ್ದಿತ್ತು, ಯಾರೋ ಮಲಗಿಸಿರೋ ಹಾಗೆ. ಒಂದು ನಿಮಿಷ, ಒಂದು ಪೇಪರ್ ಕೊಡ್ತೀರಾ ಪ್ಲೀಸ್? ನೋಡಿ, ಹೀಗೆ. ಸೊ ಕನ್ಕ್ಲೂಷನ್ನು ಅವ್ರ ಮೆಟ್ಲ್ ಮೇಲಿಂದ ಬಿದ್ದು ಸತ್ತಿಲ್ಲ. ಮೊದಲೇ ಸತ್ತಿದ್ರೆ ಸಾವಕ್ಕೆ ಕಾರಣ ಏನು? ಮೋಹನ್ ದಾಸ್ ಎಡಗಡೆ ತೋಳಿನಲ್ಲಿ ಒಂದು ಇಂಜೆಕ್ಷನ್ ಮಾರ್ಕ್ ಇದೆ. ರಕ್ತದಲ್ಲಿ ಲೆಥನಾಲ್ ಪೆಂಟಾಕ್ಸೈಡ್ ಮತ್ತು ಆರ್ಸೆನಿಕ್ ಎರಡೂ ಇದ್ದವು. ಯಾರೋ ಲೆಥನಾಲ್ ಪೆಂಟಾಕ್ಸೈಡ್ ಮತ್ತು ಆರ್ಸೆನಿಕ್ ಎರಡನ್ನೂ ಮಿಕ್ಸ್ ಮಾಡಿ ಇಂಜೆಕ್ಟ್ ಮಾಡಿದ್ದಾರೆ. ಅದರ ಸಿಂಪ್ಟಮ್ಸ್ ಎಲ್ಲ ಹೃದಯದಲ್ಲಿ ಮತ್ತು ಹೊಟ್ಟೆ ಭಾಗದಲ್ಲಿ ಕಾಣಿಸ್ಕೊತಾ ಇದೆ. ಈಗ ಅದರ ಸ್ಯಾಂಪಲ್ಸನ್ನು ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸಿದ್ದೀನಿ. ಖಂಡಿತ ಅದೇ ವಿಷಯ ಕನ್ಫರ್ಮ್ ಆಗುತ್ತೆ. ರಿಪೋರ್ಟ್ ಬಂದಾಗ ಅವ್ರು ಪಾಯ್ಸನ್ ಇಂಜೆಕ್ಷನಿಂದಾನೇ ಸತ್ತಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಹಾಂ, ನೆನ್ನೆನೇ ನಮ್ಗಲ್ಲೊಂದು ಸಿರಂಜು ಮತ್ತು ನೀಡಲ್ ಸಿಕ್ಕಿತ್ತು. ಅದನ್ನು ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸಿದ್ದೀನಿ. ಒಂದು ನಿಮಿಷ, ಅದೇನಾಯಿತು ವಿಚಾರಿಸ್ಬಿಡ್ತೀನಿ. ಹಲೋ, ಮಾಧವ್ ಪೈ ಅವರಾ? ನಾನು ಇನ್ಸ್ಪೆಕ್ಟರ್ ಪರೀಕ್ಷಿತ್ ಪ್ರಧಾನ್ ಮಾತಾಡೋದು. ಹಾಂ, ಅದೇ ನೆನ್ನೆ ನಾ ಸಿರಂಜು ಆಮೇಲೆ ನೀಡಲ್ ತಲುಪಿಸಿದ್ನಲ್ಲ, ಅದು ಟೆಸ್ಟ್ ಆಯಿತಾ? ಹಾಂ. ಓ, ಐ ಸಿ. ಓಕೆ, ಥ್ಯಾಂಕ್ ಯು. ರಿಪೋರ್ಟ್ ಕಳಿಸಿ. ಓಕೆ. ಏನಂತೆ? ನೀವು ಹೇಳಿದಾಗೆ ಆ ಸಿರಂಜು ಮತ್ತು ನೀಡ್ಲಲ್ಲಿ ಲೆಥನಾಲ್ ಪೆಂಟಾಕ್ಸೈಡು ಆಮೇಲೆ ಆರ್ಸೆನಿಕ್ ಟ್ರೇಸಸ್ ಇದೆಯಂತೆ. ಅಂದರೆ ಯಾರೋ ಔಷಧಿಗಳ ಬಗ್ಗೆ ಗೊತ್ತಿರೋರು ಇಂಜೆಕ್ಷನ್ ಕೊಡೋಕೆ ಬರೋರು ಮಾಡಿರೋ ಕೆಲಸ ಇದು. ಅಂದರೆ ಡಾಕ್ಟರ್ ವೈಷ್ಣವಿ. ಆದರೆ ಡಾಕ್ಟರ್ ವೈಷ್ಣವಿಗೇನು ಕಾರಣ ಇರುತ್ತೆ ಮೋಹನ್ ದಾಸ್ ಅವ್ರನ್ನ ಮರ್ಡರ್ ಮಾಡೋದಕ್ಕೆ? ಭೂಮೊಗ
ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ ಭೂಮೊಗವಾಡದ